ಅವ್ರಿಗೆ ಮೋದಿ ಬೈಕ್ ಗಿಫ್ಟ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರನ್ನಾಗಿ ಮಾಡಿ, ಸರ್ಪ್ರೈಸಿಂಗ್ಲಿ ಕೇಂದ್ರ ಸಚಿವರನ್ನಾಗಿ ಮಾಡಿ ಸಾಕಷ್ಟು ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋಮಣ್ಣಗೆ ಸೋಲಾಗಿತ್ತು, ವೀರೋಚಿತ ಸೋಲಾಗಿತ್ತು. ನಾವು ನೆನ್ಪು ಮಾಡ್ಕೊಳ್ಳೋದಾದ್ರೆ ವೀಕ್ಷಕರೇ, ವರ್ಣಾದಲ್ಲಿ ಚಾಮರಾಜನಗರದಲ್ಲಿ ಸೋಮಣ್ಣ ಸೋಲನ್ನು ಅನುಭವಿಸಿದ್ರು. ರಾಜ್ಯಸಭಾ ಟಿಕೆಟ್ಗಾಗಿಯೂ ಕೂಡ ಸಾಕಷ್ಟು ಪರದಾಡಬೇಕಾಯ್ತು ಸೋಮಣ್ಣ. ಆದರೆ ಎಷ್ಟೇ ಅಸಮಾಧಾನಗಳಾದರೂ ಕೂಡ ಬಿಜೆಪಿ ಬಿಡದೆ ವರಿಷ್ಠರ ಮಾತು ಕೇಳಿ ಬಿಜೆಪಿಯಲ್ಲೇ ಉಳಿದ್ರು. ಸೋಮಣ್ಣ ಅವರ ಅವತ್ತಿನ ತ್ಯಾಗಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅವರನ್ನ ಮೋದಿ ಸಂಪುಟದಲ್ಲಿ ಕೇಂದ್ರ ಸಚಿವರನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮೋದಿ ಸಂಪುಟದಲ್ಲಿ ಸಚಿವನಾಗಿದ್ದಕ್ಕೆ ಸಂತೋಷ, ಯಾವ ಖಾತೆ ಕೊಟ್ಟರು ನಿರ್ವಹಣೆ ಮಾಡ್ತೀನಿ ಅಂತ ಬಹಳ ಖುಷಿಯಾಗಿದ್ದಾರೆ ಸೋಮಣ್ಣ ಅವರು. ನವದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮಗಳಿಗೆ. ಮೋದಿ ಅಮಿತ್ ಶಾ ಮಾರ್ಗದರ್ಶನದಲ್ಲಿ ನಡೀತೀನಿ ಅಂತ. ಇವತ್ತು ಅಮಿತ್ ಶಾ ಮತ್ತು ನಡ್ಡಾ ಹಾಗೂ ಸಂತೋಷ್ ಇವರೆಲ್ಲರನ್ನೂ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಹೆಚ್ಚು ವಿವಾದಗಳನ್ನೇನೂ ಮಾಡ್ಕೊಳ್ಳಿಲ್ಲ ಅವರು. ರಾಜ್ಯದಲ್ಲೂ ಕೂಡ ಸಾಕಷ್ಟು 2-3 ಅವಧಿಗೆ ಸಚಿವರಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸೋಮಣ್ಣ ಅವರು ಒಂದು ರೀತಿಯ ಯಾವಾಗಲೂ ನಾರ್ಮಲ್ ಆಗಿ ಇರ್ತಾ ಇದ್ದಂಥದ್ದು, ಹೆಚ್ಚಿನ ವಿವಾದಗಳನ್ನ ಮಾಡ್ಕೊಳ್ತಾ ಇರಲಿಲ್ಲ. ಸೊ ಏನು ಹೇಳಿದ್ರು ಸೋಮಣ್ಣ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಏನು ಮಾತನಾಡಿದ್ರು ನೋಡಿ. ಈ ದೇಶದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 14-15 ವರ್ಷಗಳ ಕಾಲ ಮಂತ್ರಿಯ ಕೆಲಸ ಮಾಡಿದ್ದೇನೆ. 5 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೀನಿ, 2 ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ಹೆಮ್ಮೆ, ಸಂತೋಷ. ಈ ದೇಶದ ಅಭ್ಯುದಯದ ಹರಿಕಾರರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾನು ಒಬ್ಬ ಸಚಿವನಾಗಿದ್ದೀನಿ ಅನ್ನೋದೇ ನನಗೊಂದು ರೀತಿಯ ಸಂತೋಷ, ಹೆಮ್ಮೆ. ಹಾಗಾಗಿ ಇವು ನಮಗೆ ಇಂಥ ಸಂದರ್ಭ ಭಗವಂತ ಕರುಣಿಸಿದ್ದಲ್ಲ ಅಂತ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ಯಾಬಿನೆಟ್ ಯಾವ್ಯಾವ ಸಚಿವ ಸ್ಥಾನ ಅನ್ನೋದು ಒಂದು ಪಟ್ಟಿ ಹೊರಗಡೆ ಬರುತ್ತೆ, ಸಹಜವಾಗಿ ಒಂದು ನಿರೀಕ್ಷೆ ಇರುತ್ತೆ ನಿಮಗೂ. ನಾನು ಮೊದಲಿಗೆ ಬೆಂಗಳೂರಿನ ಕರ್ನಾಟಕದಲ್ಲಿ ಮಂತ್ರಿ ಆಗಿದ್ದು ಬಂದಿಕಾನೆ. ಅದು 6 ತಿಂಗಳಿಗೆ ಆವತ್ತಿನ ಮುಖ್ಯಮಂತ್ರಿಗಳು ಪ್ರಾಯಶಃ ನನ್ನ ಸ್ಟೈಲ್ ನೋಡಿ, ನನ್ನ ಕೆಲಸ ಕಾರ್ಯ ನೋಡಿ, ನಮ್ಮದು ಕಾರ್ಯಕ್ರಮ ಶುರು ಆಗೋದು ಬೆಳಗ್ಗೆ 5ವರೆಗೆ, ಮುಗಿಯೋದು ರಾತ್ರಿ 10ವರೆಗೆ. ಹಾಗಾಗಿ ಇವತ್ತು ಸಾಯಂಕಾಲ ಅತ್ಯಂತ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೋಮಣ್ಣ ಅವರು ಭಾಗಿಯಾಗ್ತಾರೆ. ಕರ್ನಾಟಕದ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿದೆ ಅವ್ರುಗಳೆಲ್ಲ ಭಾಗಿಯಾಗ್ತಾರೆ. ನಮ್ಮ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ ಡೆಲ್ಲಿಯಿಂದ. ಅಪ್ಡೇಟ್ ಪಡ್ಕೊಳ್ಳೋಣ. ನಟೇಶ್, ಸಾಯಂಕಾಲದ ಕ್ಯಾಬಿನೆಟ್ ಮೀಟಿಂಗ್, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್, ಮೋದಿ 3.0 ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್, ಏನೆಲ್ಲ ಇರುತ್ತೆ ಆ ಮೀಟಿಂಗಲ್ಲಿ ನಟೇಶ್? ಶ್ರೀಲಕ್ಷ್ಮಿ, ಇಂದು ಮೊದಲ ಕ್ಯಾಬಿನೆಟ್ ಇದೆ. ನರೇಂದ್ರ ಮೋದಿಯವರ 3ನೇ ಅವಧಿಯ ಮೊದಲ ಕ್ಯಾಬಿನೆಟ್ ಇದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ ಖಾತೆಗಳ ಹಂಚಿಕೆ ಇನ್ನೂ ನಿಗೂಢವಾಗಿದೆ. ಇನ್ನು ಖಾತೆಗಳಲ್ಲಿ ಯಾರಿಗೆ ಯಾವ ಖಾತೆ ಸಿಗಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾವುದೇ ಖಾತೆಗಳ ಹಂಚಿಕೆ ಕೂಡ ಇನ್ನೂ ಫೈನಲ್ ಆಗಿಲ್ಲ. ಈಗಾಗಲೇ ನಾವು ಇನ್ನು ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಆಯ್ಕೆಯಾದಂತಹ ಸಚಿವರುಗಳನ್ನು ಕೂಡ ಮಾತನಾಡಿಸುವಂತಹ ಕೆಲಸವನ್ನು ಮಾಡಿದ್ವಿ. ಅವರು ಕೂಡ ಹೇಳ್ತಾ ಇರೋದಿಷ್ಟೇ, ಕ್ಯಾಬಿನೆಟ್ ಮೀಟಿಂಗ್ ನಂತರದಲ್ಲಿ ಅಂದರೆ 5 ಗಂಟೆಯ ನಂತರದಲ್ಲಿ ಅಷ್ಟೇ ನಮಗೆ ಕ್ಯಾಬಿನೆಟ್ನಲ್ಲಿ ಯಾವ ಸ್ಥಾನ ಯಾರಿಗೆ ಸಿಗುತ್ತೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿಯ ತನಕವೂ ಕೂಡ ಇದು ಬಹಳಷ್ಟು ನಿಗೂಢವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕಸರತ್ತನ್ನು ಕೂಡ ಎಲ್ಲ ಮಂತ್ರಿಗಳು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕುಮಾರಸ್ವಾಮಿಯವರ ಬಗ್ಗೆ ಈಗಾಗಲೇ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರಿಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಆದರೆ ಕೃಷಿ ಖಾತೆ ಬಹುತೇಕ ಖಚಿತ ಎನ್ನುವಂಥದ್ದು ನಿನ್ನೆಯಿಂದ ಕೇಳಿಬರ್ತಾ ಇತ್ತು. ಆದರೆ ಕೆಲವೊಂದಿಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಕೃಷಿ ಖಾತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೈಪೋಟಿ ಕೂಡ ಏರ್ಪಟ್ಟಿರುವಂಥದ್ದು. ಬೇರೆ NDA ಮೈತ್ರಿಕೂಟದ ಬೇರೆ ಪಕ್ಷಗಳ ನಾಯಕರು ಕೂಡ ಕೃಷಿ ಖಾತೆಯನ್ನು ಕೊಡುವಂತೆ ಬಹಳಷ್ಟು ಬೇಡಿಕೆಗಳನ್ನು ಇಡ್ತಾರೆ. ಹಾಗಾಗಿ ಕೃಷಿ ಖಾತೆ ಕುಮಾರಸ್ವಾಮಿಯವರಿಗೆ ಸಿಗುತ್ತೆ ಎನ್ನುವಂಥದ್ದು ಕೂಡ ಸಿಗುವ ಸಾಧ್ಯತೆ ಇರಬಹುದು. ಯಾಕಂದರೆ ಕಳೆದ 1 ವಾರದಿಂದ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಈ ವಿಚಾರವಾಗಿ ಆಗ್ತಾ ಇದೆ. ಇನ್ನು ಸೋಮಣ್ಣನವರ ವಿಚಾರ ಹಾಗೂ ಶೋಭಾ ಕರಂದ್ಲಾಜೆ ಅವರ ವಿಚಾರಕ್ಕೆ ಬಂದರೆ, ಸೋಮಣ್ಣನವರು ಈಗಾಗಲೇ
ಸೋಮಣ್ಣನವರು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಬಹಳ ಪ್ರಮುಖವಾಗಿ ಇಬ್ಬರಿಗೆ ಟಿಕೆಟ್ ಮಿಸ್ ಆಗಿ ಈ ಬಾರಿ ಇಬ್ಬರಿಗೆ ಸಚಿವ ಸ್ಥಾನ ಮಿಸ್ ಆಗಿರುವ ಹಿನ್ನೆಲೆಯಲ್ಲಿ ಅಂದರೆ ಬೊಮ್ಮಾಯಿ ಅವರು ಹಾಗೆ ಜಗದೀಶ್ ಶೆಟ್ಟರ್ ಅವರಿಗೆ ಈಗಾಗಲೇ ಸಚಿವ ಸ್ಥಾನ ಮಿಸ್ ಆಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಇಬ್ಬರಿಗೆ ಯಾಕೆ ಈ ಬಾರಿಯ ಮಂತ್ರಿ ಸ್ಥಾನ ಮಿಸ್ ಆಗಿದೆ ಎನ್ನುವಂಥದ್ದು ಕೂಡ ಬಹಳ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದೇ ಭಾಗದ ಮುಖ್ಯಮಂತ್ರಿ ಮಾಜಿ ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ.